ದಯಾನಂದ ಸಾಗರ್ ಕಾಲೇಜಿನ ಆಡಳಿತ ಮಂಡಳಿಯವರೇ ಹಾಗೂ ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳ ಪೋಷಕರೇ, ನಾನು ಕಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೀನಿ. ನಾನು ಈ ಒಂದು ವಿಡಿಯೋ ತುಣುಕುಗೊಳಿಸಿರುವಂತಹ ಉದ್ದೇಶ, ದಯಾನಂದ ಸಾಗರ್ ಕಾಲೇಜು ಪ್ರತಿಷ್ಠಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೀತಾ ಇದೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಪಡೆದುಕೊಂಡು ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನಗಳನ್ನ ಮತ್ತು ಕಾರುಗಳನ್ನ ಚಾಲನೆ ಮಾಡಿಕೊಂಡು ಕಾಲೇಜಿಗೆ ಬರ್ತಾರೆ. ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅತಿ ಹೆಚ್ಚು ಪ್ರತಿಶತ ಶೇಕಡಾವಾರು ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸೋದಿಲ್ಲ, ಟ್ರಿಬಲ್ ರೈಡಿಂಗ್ ಬರ್ತಾರೆ, ಮತ್ತೆ ಕಾರುಗಳಲ್ಲಿ ಸೀಟ್ ಬೆಲ್ಟ್ ಗಳನ್ನ ಧರಿಸೋದಿಲ್ಲ. ಅದಕ್ಕೂ ಮುಖ್ಯವಾಗಿ ಕಾಲೇಜಿಗೆ ಬಂದಾದ್ಮೇಲೆ ಮತ್ತು ಕಾಲೇಜ್ ಮುಗಿಯುವ ನಡುವೆ ನೂರಾರು ವಿದ್ಯಾರ್ಥಿಗಳು ಬೈಕ್ಗಳನ್ನ ರಾಂಗ್ ಸೈಡ್ ಅಲ್ಲಿ ಒನ್ ವೇ ಹೋಗುವಂತದ್ದು, ಮತ್ತೆ ಟ್ರಿಬಲ್ ರೈಡಿಂಗ್ ಹೋಗುವಂತದ್ದು, ಅಡ್ಡಾದಿಡ್ಡಿಗೆ ಗಾಡಿಗಳನ್ನು ಓಡಿಸುವಂತದ್ದು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡು ನಾನು ಮತ್ತು ನನ್ನ ಸಿಬ್ಬಂದಿ ವಿಶೇಷ ಕಾರ್ಯಾಚರಣೆ ನಡೆಸಿ ಸುಮಾರು 100 ಕೇಸ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಆದರೆ ಇದ್ಯಾವುದು ಕೂಡ ತಹಬದಿಗೆ ಬರ್ತಾ ಇಲ್ಲ. ಮತ್ತೆ ಮುಂದುವರೆದು ಕಾಲೇಜಿನ ಮುಂದೆ ಬ್ಯಾರಿಕೇಡ್ಗಳನ್ನ ಹಾಕಿ ಬ್ಯಾನರ್ ಗಳನ್ನ ಇದು ಮಾಡಿ, ರಾಂಗ್ ಸೈಡ್ ಹೋಗಬೇಡಿ, ಮತ್ತೆ ಹೆಲ್ಮೆಟ್ ಧರಿಸಿ, ಮತ್ತೆ ಟ್ರಿಬಲ್ ರೈಡಿಂಗ್ ಬೇಡ, ಡಿಎಲ್ ಇಟ್ಕೊಳ್ಳಿ ಅಂತ ಬ್ಯಾನರ್ ಗಳನ್ನ ಹಾಕಿದ್ರು ಸಹ ಕಾಲೇಜು ವಿದ್ಯಾರ್ಥಿಗಳು ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿ ಯದ್ವಾತದ್ವ ಗಾಡಿಗಳನ್ನ ಓಡಿಸ್ತಾ ಇರೋದು ನಾವು ಕೂಡ ಪೊಲೀಸ್ ಇಲಾಖೆ ಬಹಳ ಮುಜುಗರಕ್ಕೆ ಒಳಗಾಗ್ತಿದ್ವಿ. ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳು ಮುಂದೆ ನಮ್ಮ ದೇಶದ ಬೆನ್ನೆಲುಬು, ಅವರ ಕಾನೂನುಗಳನ್ನ ಇನ್ನೊಬ್ಬರಿಗೆ ಹೇಳಬೇಕು, ಮತ್ತೊಬ್ಬರಿಗೆ ಹೇಳಬೇಕು. ಇಂತಹ ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳೇ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮ ಶೋಕಿಗೋಸ್ಕರ ಯದ್ವಾತದ್ವ ಹೋಗ್ತಾ ಇದ್ದಾರೆ. ಮುಂದೊಂದು ದಿನ ಈ ಕಾಲೇಜಿಗೆ ಒಂದು ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳೆಲ್ಲ ಇದೆ. ಹೀಗಾಗಿ ನಾನೊಂದು ವಿಡಿಯೋ ಕಳಿಸ್ತಾ ಇದ್ದೀನಿ. ಸರ್, ದಯಮಾಡಿ ಈ ಒಂದು ವಿಡಿಯೋನ ಪ್ರತಿ ಕ್ಲಾಸು ಕೂಡ ಕಡಿಮೆ ಆಗೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಪೋಷಕರಿಗೂ ಹೇಳಬೇಕು. ಯಾರ್ಯಾರು ಟೂ ವೀಲರ್ ಗಳನ್ನ ತಗೊಂಡ್ಬರ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನೀವು, ಇತ್ತೀಚೆಗೆ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಿದೆ. ಒಂದು ಡೆತ್ ಆಯ್ತು ಅಂದ್ರೆ ಇದು ಕಾರಣ ತಲೆಗೇಟಾಗಿರುತ್ತೆ, ಹೆಲ್ಮೆಟ್ ಹಾಕಿರೋದಿಲ್ಲ, ಮತ್ತೆ ಟ್ರಿಬಲ್ ರೈಡಿಂಗ್ ಬರ್ತಾರೆ. ಮತ್ತೆ ಅದು ಪೊಲೀಸ್ ಒಂದು ಗಾಡಿನ ಹಿಡಿದ್ರೆ ಅವ್ರನ್ನ ಫೈನ್ ಹಾಕ್ಬೇಕಾದ್ರೆ ನಾವು ಸಾಹಸ ಪಡಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಕಾಲೇಜು ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು ಅಂದ್ರೆ, ಪೊಲೀಸ್ ನಮ್ಮನ್ನ ಯಾಕೆ ಹಿಡಿಬೇಕು? ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸ್ ಹೋಗ್ತಿದೆ. ಆದ್ರೆ ಕಾಲೇಜು ವಿದ್ಯಾರ್ಥಿ, ಅದು ಪ್ರತಿಷ್ಠಿತ ದಯಾನಂದ ಸಾಗರ್ ಕಾಲೇಜ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದ್ರೆ ಅಲ್ಲಿನ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಯಾರು ಈ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ, ಆ ಸಂಚಾರಿ ವಿದ್ಯಾರ್ಥಿಗಳು ಅಥವಾ ತಂದೆ ತಾಯಿಗಳಿಂದ ದೂರ ಇರ್ತಾರೆ, ಅಥವಾ ತಂದೆ ತಾಯಿಗಳು ಅವ್ರನ್ನ ಕೇರ್ ಮಾಡೋದಿಲ್ಲ, ಇವರು ಯದ್ವಾತದ್ವ ಹೋಗ್ತಾ ಇದ್ದಾರೆ. ಸೊ ದಯವಿಟ್ಟು ನಾನು ಮ್ಯಾನೇಜ್ಮೆಂಟ್ಗೆ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ, ಅದು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಗ್ಲಿಪುರ ಪೊಲೀಸ್ ಠಾಣೆ ವತಿಯಿಂದ ನಾನು ನಿಮ್ಗೆ ಮನವಿ ಮಾಡ್ಕೊಳ್ತಿದ್ದೇನೆ. ದಯವಿಟ್ಟು ಸರ್, ಈ ಒಂದು ವಿಡಿಯೋನ ಪ್ರತಿ ಕ್ಲಾಸ್ಗೂ ಕೂಡ ಮನದಟ್ಟಾಗೋ ರೀತಿಯಲ್ಲಿ ಹೇಳಿ, ಈ ಸಂಚಾರ ನಿಯಮ ಉಲ್ಲಂಘನೆಯನ್ನ ನಿಮ್ ಕಡೆಯಿಂದ ತಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ವೇಳೆ ಇದು ಕೊನೆಯ ಪ್ರಯತ್ನವಾಗಿ ನಾನು ನಿಮ್ಗೆ ಪತ್ರದ ಮುಖೇನ ಈ ಒಂದು ವಿಡಿಯೋ ತುಣುಕಿನ ಮುಖೇನ ನಾನು ಕಳಿಸ್ತಾ ಇದ್ದೀನಿ. ಸರ್, ಮುಂದಿನ ದಿನಗಳಲ್ಲಿ ಏನಾದ್ರೂ ಇದು ತಡೆ ಆಗಲಿಲ್ಲ ಅಂತಾರೆ, ಮತ್ತೆ ಯಾರು ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಬೈಕ್ ಸೀಸ್ ಮಾಡಿ, ಅವರ ಮೇಲೆ ಪ್ರಕರಣಗಳನ್ನ ದಾಖಲು ಮಾಡಿ, ಅವರ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಅವರ ತಂದೆ ತಾಯಿಗಳ ಮುಂದೆನೆ ಕೇಳ್ತೀವಿ ನಾವು, ಇವರು ಸಮಾಜಕ್ಕೆ ಈ ರೀತಿ ಮಾಡಿದ್ರೆ ಸರಿನಾ ಅಂತ ಕೇಳಬೇಕಾಗುತ್ತೆ. ಸೊ ಹೀಗಾಗಿ ಇದು ನಾವು ಅವರ ಪೇರೆಂಟ್ಸ್ ಗಳಿಗೆ ವಿಷಯ ಮುಗಿಸೋಕ್ಕಿಂತ ಮುನ್ನ ತಮ್ಮ ಕಾಲೇಜು ವತಿಯಿಂದ ಈ ಒಂದು ಅರಿವನ್ನು ಮೂಡಿಸಿ ವಿದ್ಯಾರ್ಥಿಗಳಿಗೆ, ಪ್ರತಿ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋ ಮತ್ತು ಪೊಲೀಸರು ನನ್ನ ಉದ್ದೇಶ ಏನಿದೆ ಅದನ್ನ ಎಲ್ಲರಿಗೂ ಗಮನಕ್ಕೆ ಹೋಗೋ ರೀತಿಯಲ್ಲಿ ಮನದಟ್ಟು ಮಾಡಿಕೊಟ್ಟು ಕಾನೂನುಗಳನ್ನ ಪಾಲನೆ ಮಾಡುವಂತೆ ಸಹಕರಿಸ್ತೀರ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ನಮಸ್ಕಾರ.